ಗುರುಕುಲಕ್ಕೆ ಬಂದು 1 ವರ್ಷ 2 ವರ್ಷ ಹಿಂಗೆ ಕಾಲ ಕಳೆದೆ ಮೇಡಮ್. ನಾನು ಅವಾಗ ಒಂದು ರಿಯಾಲಿಟಿ ಶೋಗೆ ಬಂದಿದ್ದೆ, ಅದೇ ತುಂಬಿ ಹಾಡುವನ್ನು. ಒಂದು ಇದರಲ್ಲಿ ಬಾಡಿ ಹೋದ ಬಳ್ಳಿಯಿಂದ ಹಾಡಿದೆ, ಇನ್ನೊಂದರಲ್ಲಿ ತೊರೆದು ಜೀವಿಸಬಹುದೇ ಹಾಡಿದೆ. ಬಾಡಿ ಹೋದ ಬಳ್ಳಿ ದಯವಿಟ್ಟು 2 ಲೈನ್ ಬಾಡಿ ಹೋದ ಬಳ್ಳಿಯಿಂದ ಹೂವರಳಬಲ್ಲದೆ, ಇದೊಂದು ಇದರಲ್ಲಿ. ಆಮೇಲೆ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ ತೊರೆದು ಜೀವಿಸಬಹುದೇ, ಇದು ಹಾಡಿದ್ದೆ. ಓಕೆ. ಅಲ್ಲಿ ಹೋಗ್ಬೇಕಾದ್ರೆ ನಮ್ಮ ಗುರುಗಳಿಗೆ ಅಷ್ಟು ಇಷ್ಟ ಇರಲಿಲ್ಲ ರಿಯಾಲಿಟಿ ಶೋ ಹೋದಾಗ. ಯಾಕಂದ್ರೆ ನೀನು ಈಗ ಕಲಿತಿದ್ದ, ನೀನು ಹೋಗಿ ಅವ್ರಿಗೇನು 4 ವರ್ಷ ಮುಗಿಸ್ಲಿ ಕೋರ್ಸು, ಆಮೇಲೆ ಹೋಗ್ಲಿ. ಇಲ್ಲಾಂದ್ರೆ ನಾನು ಅಲ್ಲಿ ಹೋದ್ಮೇಲೆ 4 ವರ್ಷ ಮುಗಿತು ಅಂದ್ರೆ ಮುಗಿತು, ಹೊರಗೆ ಹೋಗೋದು ನಾನು. ಆಮೇಲೆ ಅಲ್ಲಿ ಮ್ಯಾನೇಜರ್ಗೂ ಅಷ್ಟು ಇಷ್ಟ ಇರಲಿಲ್ಲ. ಆಮೇಲೆ ಇವ್ರು ಹೇಳಿದ್ರು SP ಸರು, ಆಮೇಲೆ MD ಪಲ್ಲವಿ ಮೇಡಮ್ ಇದ್ರು. ಅವ್ರೇನು ಹೇಳಿದ್ರು, ನೀವು ಹಾಡೋ ಸ್ಟೈಲ್ ಚೇಂಜ್ ಮಾಡ್ಕೋಬೇಡ್ರಿ, ರಿಯಾಲಿಟಿ ಶೋ ನಡೀತಿರ್ತದೆ, ನಿಮ್ದೊಂದು ಬೇರೆ ಇರ್ತದೆ, ನೀವು ಇಲ್ಲಿ ಗೆಲ್ಲಬೇಕಂತ ಹಾಡಬೇಡ್ರಿ, ಪ್ರೋಗ್ರಾಮ್ದಾಗ ಹೆಂಗೆ ಹಾಡ್ತೀರಿ ಹಂಗೆ ಹಾಡ್ರಿ, ನಿಮ್ಮ ವಾಯ್ಸು, ನಿಮ್ಮ ಧ್ವನಿ ಸ್ಟೈಲು, ನೀವು ಹಾಡೋ ಸ್ಟೈಲು, ಆಮೇಲೆ ನಿಮ್ಮದು ಸ್ವಭಾವ ಯಾವುದೂ ಚೇಂಜ್ ಮಾಡ್ಕೋಬೇಡ್ರಿ, ಹೀಗೆ ಹೆಂಗೆ ಹೊಂಟ್ರೆ ಹಿಂಗೆ ಹೋಗ್ರಿ, ಈಗ ಗೆಲ್ಲಬೇಕಂತ ಹಾಡಬೇಡ್ರಿ ಅಂದರು. ಅವ್ರು ಮುಗಿದ ತಕ್ಷಣನೂ ಅದನ್ನೇ ಹೇಳಿದರು, ನೀವು ಈಗ ಅಭ್ಯಾಸ ಮಾಡ್ತಿದ್ರಿ ದೊಡ್ಡ ಗುರುಗಳ ಕಡೆ, ಫಸ್ಟ್ ಅಭ್ಯಾಸ ಮಾಡಿಬಿಡ್ರಿ, ಆಮೇಲೆ ಇಲ್ಲಿ ಏನಾರು ಮಾಡ್ರಿ, ಬಟ್ ಬೇಡ ನೀವು ಅಭ್ಯಾಸ ಅಲ್ಲಿ ಸಿಗೋದಿಲ್ಲ ನಿಮ್ಗೆ, ಆ ಗುರುಗಳು ಸಿಗೋಲ್ಲ ಅಂದರು. ಆಮೇಲೆ ನಿಮ್ಮ ಸ್ಟೈಲ್ ಬೇಡ, ಚೇಂಜ್ ಮಾಡೋದು ಬೇಡ, ಹಿಂಗೆ ಹೋಗಲಿ ಅಂದರು. ನಾನು ಬಿಟ್ಟುಬಿಟ್ಟೆ. ಸೊ ಆ ಸ್ಟೈಲ್ ಹಾಗೆ ಉಳಿಸ್ಕೊಂಡು ಬಹಳ ಆಸಕ್ತಿ ಶುರುವಾಯಿತು. ನಾನು ಇದರಲ್ಲೇ ನನ್ನ ನೆಲೆ ಊರ್ಬೇಕು ಅನ್ನೋ ಆಸಕ್ತಿ ಬಂತು. ಪ್ರೊಫೆಷನಲ್ ಇದರಲ್ಲೇ ಹೋಗ್ಬೇಕು ಅನಿಸ್ತವಾಗ, ಬೇರೆ ಏನೂ ಬೇಡ ಅನಿಸ್ತು. ವೆರಿ ನೈಸ್, ವೆರಿ ವೆರಿ ನೈಸ್.